ಕೃಷ್ಣರಾಜಪೇಟೆ ತಾಲೂಕಿನ ಹೇಮಗಿರಿ ಬಳಿ ಹೇಮಾವತಿ ನದಿ ಅಪಾಯ ಮಟ್ಟವನ್ನು ಮೀರಿ ಉಕ್ಕಿ ಹರಿಯುತ್ತಿದೆ. ಗೊರೂರು ಜಲಾಶಯದಿಂದ ಹೇಮಾವತಿ ನದಿಗೆ 90,000 ಕ್ಯೂಸೆಕ್ಸ್ ನೀರನ್ನು ಹರಿಯಬಿಟ್ಟಿರುವುದರಿಂದ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಹೇಮಾವತಿ ನದಿ ಅಪಾಯ ಮಟ್ಟವನ್ನು ಮೀರಿ ಹರಿಯುತ್ತಿದೆ. ಗದ್ದೆ ಹೊಸೂರು ಗ್ರಾಮ, ಮಂದಗೆರೆ, ಚಿಕ್ಕಮಂದಗೆರೆ, ಶ್ರವಣೂರು, ಕುಪ್ಪಹಳ್ಳಿ, ಬಂಡಿಹೊಳೆ ಗ್ರಾಮಗಳ ತಗ್ಗುಪಾತ್ರಗಳಲ್ಲಿ ಹೇಮಾವತಿ ನದಿಯ ನೀರು ತುಂಬಿದೆ. ಹೇಮಗಿರಿಯ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ಬೆಟ್ಟದ ತಪ್ಪಲಿನ ಪಾದದ ಬಳಿಗೆ ಹೇಮಾವತಿ ನದಿಯ ನೀರು ಆವರಿಸಿದ್ದು, ಮಧ್ಯಾಹ್ನದ ವೇಳೆಗೆ ಇನ್ನೂ ಕೂಡ ನದಿಗೆ ಹೆಚ್ಚುವರಿಯಾಗಿ 30,000 ಕ್ಯೂಸೆಕ್ಸ್ ನೀರನ್ನು ಹರಿಯಬಿಡುವ ಸಾಧ್ಯತೆ ಇರುವುದರಿಂದ ಲಘುಪಾತ್ರಗಳಲ್ಲಿ ವಾಸ ಮಾಡುತ್ತಿರುವ ಜನರು ಹಾಗೂ ಗ್ರಾಮಸ್ಥರು ಸುರಕ್ಷಿತ ಪ್ರದೇಶಗಳಿಗೆ ತೆರಳಬೇಕು. ನದಿಗೆ ಅನವಶ್ಯಕವಾಗಿ ಹೋಗಬಾರದು ಎಂದು ಹೇಮಾವತಿ ಜಲಾಶಯ ಯೋಜನೆಯ ಕಾರ್ಯಪಾಲಕ ಇಂಜಿನಿಯರ್ ಆನಂದ್ ಮನವಿ ಮಾಡಿದ್ದಾರೆ. ಮಾತಾಡೋದೇನು ಬೇಕು. ಕೃಷ್ಣರಾಜಪೇಟೆ ತಾಲೂಕಿನ ಹೇಮಗಿರಿ ಅಣೆಕಟ್ಟೆಯ ಮೇಲೆ ಹೇಮಾವತಿ ನದಿ ಮೈದುಂಬಿಕೊಂಡು ಹರಿತಾ ಇದೆ. ಗೊರೂರು ಜಲಾಶಯದಿಂದ 90,000 ಕ್ಯೂಸೆಕ್ಸ್ ನೀರನ್ನು ಹೇಮಾವತಿ ನದಿಗೆ ಹರಿಯಬಿಟ್ಟಿರುವುದರಿಂದ ಹೇಮಾವತಿ ನದಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ. ಹಾಗಾಗಿ ಸಾರ್ವಜನಿಕರು ನದಿ ಪಾತ್ರಕ್ಕೆ ಹೋಗೋದಾಗಲಿ, ದನಕರುಗಳನ್ನು ತುಳಿಯೋದಕ್ಕೆ ನದಿಗೆ ಇಳಿಯೋದಾಗಲಿ ದಯಮಾಡಿ ಮಾಡಬೇಡಿ ಅಂತ ಅಂದ್ಬಿಟ್ಟು ನಾನು ಇಲಾಖೆ ಪರವಾಗಿ ಮನವಿ ಮಾಡ್ತಾ ಇದ್ದೇನೆ. ಹೇಮಗಿರಿ ಅಣೆಕಟ್ಟೆನಲ್ಲಿ ನೋಡಿ ಹೇಮಾವತಿ ನದಿಯ ಉಗ್ರ ನರ್ತನ ಮೈತುಂಬಿಕೊಂಡು ಬಹಳ ರಭಸವಾಗಿ ಹರಿತಾ ಇದೆ. ಹಾಗಾಗಿ ಹೇಮಾವತಿ ನದಿ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ. ಹಾಗಾಗಿ ಸಾರ್ವಜನಿಕರು ಎಚ್ಚರವಾಗಿರಬೇಕು. ನದಿ ಬಳಿಗೆ ಹೋಗೋದು ದಯಮಾಡಿ ಮಾಡಬಾರ್ದು. ನದಿಯ ತಗ್ಗುಪಾತ್ರಗಳಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ಮತ್ತು ರೈತ ಬಾಂಧವರು ಸುರಕ್ಷಿತ ಪ್ರದೇಶಗಳಿಗೆ ತೆರಳಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ.